ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಹಿಂದಿನ ಕ್ಲಾಸ್ಗಳಲ್ಲಿ ನಾನು 400 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಆ ಕ್ಲಾಸ್ ನಿಮಗೆ ಬೇಕಾದರೆ ಪ್ಲೇ ಲಿಸ್ಟ್ಗೆ ಹೋಗಿ ನೀವು ನೋಡ್ಕೋಬೋದು. 401ನೇ ಪ್ರಶ್ನೆ, ವಿಜಯನಗರ ಜಿಲ್ಲೆ ರಚನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 2021ರ ಅಕ್ಟೋಬರ್ 2. 2021ರ ಅಕ್ಟೋಬರ್ 2ರಂದು ವಿಜಯನಗರ ಜಿಲ್ಲೆಯು ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆಯಾಯಿತು. ಯಾವ ಜಿಲ್ಲೆಯಿಂದ? ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆಯಾಗಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ ರಚನೆಯಾಯಿತು. ನೆಕ್ಸ್ಟ್, ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಎಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ. ರಾಷ್ಟ್ರಕೂಟರ ರಾಜಧಾನಿಯಾದಂಥ ಮಾನ್ಯಕೇಟ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂದರೆ ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಕದಂಬರು ಬಾದಾಮಿ, ಇದು ತಪ್ಪಾಗಿದೆ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ, ಕರೆಕ್ಟಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ, ಇದು ಕೂಡ ಕರೆಕ್ಟಾಗಿದೆ. ಬಹಮನಿ ಸಾಮ್ರಾಜ್ಯದ ರಾಜಧಾನಿ ಕಲಬುರಗಿ, ಇದು ಕೂಡ ಕರೆಕ್ಟಾಗಿದೆ. ಕದಂಬರ ರಾಜಧಾನಿ ಯಾವುದಪ್ಪ ಅಂದರೆ ಬನವಾಸಿ. ಯಾವುದು? ಬನವಾಸಿ ಕದಂಬರ ರಾಜಧಾನಿ, ಹೌದಾ? ಅದೇ ರೀತಿಯಾಗಿ ಬಾದಾಮಿ ಯಾರ ರಾಜಧಾನಿ ಅಂದರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿಯ ಹಳೆಯ ಹೆಸರು ವಾತಾಪಿ. ಹೈದರಾಬಾದ್ ಸಂಸ್ಥಾನ ಭಾರತ ಸಂಸ್ಥಾನಕ್ಕೆ ವಿಲೀನಗೊಂಡ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1948. 1948ರಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತ ಸಂಸ್ಥಾನಕ್ಕೆ ವಿಲೀನವಾಗುತ್ತೆ. ಅವಾಗಿದ್ದ ಕೇಂದ್ರದ ಗೃಹ ಮಂತ್ರಿ ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಯಾರಿದ್ರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿದ್ದರು. ವಲ್ಲಭಭಾಯ್ ಪಟೇಲ್ ಇವರು ಏನಿದ್ರು? ಗೃಹ ಮಂತ್ರಿಯಾಗಿದ್ದರು. ಪಂಪಾಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ತುಂಗಭದ್ರಾ ನದಿ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಪಂಪಾಸಾಗರ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಪಂಪಾಸಾಗರ್ ಅಣೆಕಟ್ಟಿಗೆ ಇನ್ನೊಂದು ಹೆಸರೇ ತುಂಗಭದ್ರಾ ಅಣೆಕಟ್ಟು. ಈ ಅಣೆಕಟ್ಟನ್ನು ಯಾವ್ಯಾವ ರಾಜ್ಯಗಳ ಸಹಾಯದೊಂದಿಗೆ ನಿರ್ಮಾಣ ಮಾಡಲಾಗಿದೆ ಅಂದರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳು ಸೇರಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ, ಹೌದಾ? ಈ ಪಂಪಾಸಾಗರ ಅಣೆಕಟ್ಟು, ಹೌದಾ? ನೆಕ್ಸ್ಟ್, ಈ ತುಂಗಭದ್ರಾ ನದಿಗೆ ಮೊದಲು ಏನಂತ ಕರೀತಿದ್ದು ಅಂದರೆ ಪಂಪಾ ನದಿ ಅಂತೇಳಿ ಪುರಾಣಗಳಲ್ಲಿ ಕರೆಯಲಾಗ್ತಿತ್ತು. ನೆಕ್ಸ್ಟ್, ಬಸವಸಾಗರ ಅಣೆಕಟ್ಟು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಕೃಷ್ಣ. ಬಸವಸಾಗರ ಅಣೆಕಟ್ಟು ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೂಡ ಯಾವ ನದಿಯಿಂದ? ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ, ಹೌದಾ? ಬಸವಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ? ಯಾದಗಿರಿ ಜಿಲ್ಲೆ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ? ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ, ಹೌದಾ? ಬಸವಸಾಗರ ಅಣೆಕಟ್ಟು ಕರ್ನಾಟಕದ ಅತಿ ಉದ್ದವಾದ ಅಣೆಕಟ್ಟು. ಕರ್ನಾಟಕದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಬಸವಸಾಗರ ಅಣೆಕಟ್ಟು. ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟು ಸುಫಾ ಅಣೆಕಟ್ಟು. ಯಾವುದು? ಸುಫಾ ಅಣೆಕಟ್ಟು. ಈ ಸುಫಾ ಅಣೆಕಟ್ಟು ಎಲ್ಲಿ ಕಂಡುಬರ್ತೈತಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಇದನ್ನು ಸುಫಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂದರೆ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ನೆಕ್ಸ್ಟ್, ದರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಳ್ಳಾರಿ. ದರೋಜಿ ಕರಡಿಧಾಮ ಕಂಡುಬರುವುದು ಬಳ್ಳಾರಿ ಜಿಲ್ಲೆಯಲ್ಲಿ. ಬಿದರಿಕೆಲೆಗೆ ಹೆಸರುವಾಸಿಯಾಗಿರುವ ಜಿಲ್ಲೆ? ಇದಕ್ಕೆ ಸರಿಯಾದ ಉತ್ತರ ಬೀದರ್. ಬೀದರ್ ಜಿಲ್ಲೆಯು ಬಿದರಿಕೆಲೆಗೆ ಹೆಸರುವಾಸಿಯಾಗಿದೆ. ಸನ್ನತಿ ಎಂಬ ಸ್ಥಳವು ಕಂಡುಬರುವ ಜಿಲ್ಲೆ? ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಸನ್ನತಿ ಎಂಬ ಸ್ಥಳ ಕಂಡುಬರುತ್ತೆ. ಈ ಸನ್ನತಿ ಸ್ಥಳದಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ರಾಯಚೂರು. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ. ಯಾವ ಚಿನ್ನದ ಗಣಿ?
ಹಟ್ಟಿ ಚಿನ್ನದ ಗಣಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತೆ. ಇದು ಎಲ್ಲಪ್ಪ ಅಂದರೆ ಭಾರತದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಗಣಿ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ನೆಕ್ಸ್ಟ್ ಕೋಲಾರದ ಚಾಂಪಿಯನ್ ರಿಪ್ ಅನ್ನುವಂಥ ಒಂದು ಗಣಿ ಅತಿ ಆಳವಾದ ಭಾರತದ ಅತಿ ಆಳವಾದ ಗಣಿ ಯಾವುದು? ಆಳವಾದ ಗಣಿ ಕೋಲಾರದ ಚಾಂಪಿಯನ್ ರಿಪ್ ಎಂಬ ಗಣಿ. ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ರಚಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಪಂಪ. ಪಂಪನು ವಿಕ್ರಮಾರ್ಜುನ ಎಂಬ ಕೃತಿಯನ್ನು ರಚಿಸ್ತಾನೆ. ವಿಕ್ರಮಾರ್ಜುನ ವಿಜಯ. ಕರ್ನಾಟಕದ ಪ್ರಥಮ ವ್ಯಾಕರಣ ಗ್ರಂಥ? ಇದಕ್ಕೆ ಸರಿಯಾದ ಉತ್ತರ ಶಬ್ದಮಣಿ ದರ್ಪಣ. ಕೇಶಿರಾಜನು ಬರೆದಂಥ ಯಾರು? ಕೇಶಿರಾಜನು ಬರೆದಂಥ ಶಬ್ದಮಣಿ ದರ್ಪಣ ಎಂಬ ಗ್ರಂಥವು ವ್ಯಾಕರಣ ಗ್ರಂಥವು ಕರ್ನಾಟಕದ ಪ್ರಥಮ ವ್ಯಾಕರಣ ಗ್ರಂಥವಾಗಿದೆ. ಮತ್ತು ಇದು ಕೇಶಿರಾಜ ಯಾವ ಜಿಲ್ಲೆಯವಪ್ಪ ಅಂದರೆ ಕಲಬುರಗಿ ಜಿಲ್ಲೆಯವ. ಯಾವ ಜಿಲ್ಲೆಗೆ ಸೇರಿದವರು? ಕೇಶಿರಾಜ ಕಲಬುರಗಿ ಜಿಲ್ಲೆಗೆ ಸೇರಿದವರು. ನೆಕ್ಸ್ಟ್ ದಾಸ ಸಾಹಿತ್ಯದ ತವರೂರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಾಯಚೂರು. ರಾಯಚೂರನ್ನು ದಾಸ ಸಾಹಿತ್ಯದ ತವರೂರು ಅಂತೇಳಿ ಕರೀತಾರೆ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಇರುವ ಜಿಲ್ಲೆ? ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಏನಿದೆ ಅಂದರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಇರುವುದು ಕಲಬುರಗಿ ಜಿಲ್ಲೆಯಲ್ಲಿ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪಶುಸಂಗೋಪನಾ ವಿಶ್ವವಿದ್ಯಾಲಯವಿದೆ? ಇದಕ್ಕೆ ಸರಿಯಾದ ಉತ್ತರ ಬೀದರ್. ಬೀದರ್ ಜಿಲ್ಲೆಯಲ್ಲಿ ಏನಿದೆಪ್ಪ ಅಂದರೆ ಪಶುಸಂಗೋಪನಾ ವಿಶ್ವವಿದ್ಯಾಲಯವಿದೆ. ಈ ಬೀದರ್ ಜಿಲ್ಲೆಯು ಕರ್ನಾಟಕದ ಉತ್ತರದ ತುತ್ತ ತುದಿಯ ಜಿಲ್ಲೆ ಯಾವುದು? ಬೀದರ್. ಈ ಬೀದರ್ನಲ್ಲಿ ಮೀನುಗಾರಿಕಾ ವಿಶ್ವವಿದ್ಯಾಲಯ ಕೂಡ ಕಂಡುಬರುತ್ತೆ. ಯಾವುದು? ಮೀನುಗಾರಿಕಾ ವಿಶ್ವವಿದ್ಯಾಲಯ. ಕಿನ್ನಾಳದ ಗೊಂಬೆಗಳು ಪ್ರಸಿದ್ಧಿ ಪಡೆದಿವೆ. ಹಾಗಾದರೆ ಕಿನ್ನಾಳದ ಎಂಬ ಸ್ಥಳ ಇರುವುದು? ಇದಕ್ಕೆ ಸರಿಯಾದ ಉತ್ತರ ಕೊಪ್ಪಳ ಜಿಲ್ಲೆಯಲ್ಲಿ. ಈ ಕಿನ್ನಾಳದ ಗೊಂಬೆಗಳು ಏನಪ್ಪ ಅಂದರೆ ಪ್ರಸಿದ್ಧಿಯನ್ನು ಪಡೆದವು. ಇವು ಎಲ್ಲಿ ಕಿನ್ನಾಳ ಎಂಬ ಸ್ಥಳ ಎಲ್ಲಿ ಕಂಡುಬರುತ್ತಿತ್ತಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸಾಮಾಜಿಕ ಬದಲಾವಣೆಯ ಹರಿಕಾರ ಶ್ರೀ ಬಸವೇಶ್ವರರು ಐಕ್ಯರಾದ ಸ್ಥಳ? ನೋಡಿ ಫ್ರೆಂಡ್ಸ್, ಬಸವೇಶ್ವರರು ಎಲ್ಲಿ ಐಕ್ಯರಾದರಂದರೆ ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಈ ಕೂಡಲ ಸಂಗಮ ಎಲ್ಲಿ ಕಂಡುಬರ್ತೈತಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಎಲ್ಲಿ? ಬಾಗಲಕೋಟೆ ಕೂಡಲ ಸಂಗಮ. ಹಾಗಾದರೆ ಬಸವೇಶ್ವರರು ಹುಟ್ಟಿದ್ದೆಲ್ಲಪ್ಪ ಅಂದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ. ಎಲ್ಲಿ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ. ತಂದೆ ಮಾದರಸ ತಂದೆ ತಾಯಿ ಮಾದಲಾಂಬಿಕೆ. ಹೆಂಡತಿಯರ ಹೆಸರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಕರ ನಿರಾಕರಣೆ ಸತ್ಯಾಗ್ರಹ ನಡೆದ ಜಿಲ್ಲೆ ಡ್ಯಾಶ್? ನೋಡಿ ಫ್ರೆಂಡ್ಸ್, ಕರ ನಿರಾಕರಣೆ ಸತ್ಯಾಗ್ರಹ ಯಾವ ಜಿಲ್ಲೆಯಲ್ಲಿ ನಡೆದಿತ್ತು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿತ್ತು. ಮಾಗೋಡು ಜಲಪಾತವು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬೆಡ್ತಿ ನದಿಯಿಂದ ಈ ಮಾಗೋಡು ಜಲಪಾತ ನಿರ್ಮಾಣಗೊಂಡಿದೆ. ಈ ಮಾಗೋಡು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಏನಂತ ಕರೀತಾರೆ ಅಂದರೆ ಜಲಪಾತಗಳ ತವರೂರು ಅಂತ ಕರೀತಾರೆ. ಜಲಪಾತಗಳ ತವರೂರು. ಈ ಜಲಪಾತಗಳ ತವರೂರು ಯಾವುದು? ಉತ್ತರ ಕನ್ನಡ ಜಿಲ್ಲೆ. 420ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಔಷಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ? ಔಷಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಅಂದರೆ ಕಾಳಿ ನದಿಯ ದಡದಲ್ಲಿದೆ. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ ಅಂದರೆ 5 ರಾಷ್ಟ್ರೀಯ ಉದ್ಯಾನವನಗಳು, 5 ಹುಲಿ ಸಂರಕ್ಷಣಾ ತಾಣಗಳಿವೆ. ಹೌದಾ? ಆ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದ ಔಷಿ ರಾಷ್ಟ್ರೀಯ ಉದ್ಯಾನವನವು ಕಾಳಿ ನದಿಯ ದಡದಲ್ಲಿದೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ನಮ್ಮ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.